ಹಾಯ್ ಹಲೋ ನಮಸ್ಕಾರ ಗೆಳೆಯರೇ, ಯೂನಿಕ್ ಅಗ್ರಿಟೆಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತೇನಪ್ಪ ನಮ್ಮ ಚಾನಲಲ್ಲಿ ವಿಶೇಷ ಅಂದ್ರೆ ಸ್ನೇಹಿತರೆ, ನಮ್ಮ ಬೀಜದ ಮರಿಗೆ ಬಾಯಿ ಬೇನೆ ಬಂದೈತೆ ನೋಡಿ ಸ್ನೇಹಿತರೆ. ಬಾಯಿ ಬೇನೆ ಬಂದು ಕಾಲು ಬೇನೆ ಬಂದ ಸ್ನೇಹಿತರೆ. ನೋಡ್ರಿ ಮೈ 30 ನಮ್ನಿ ಕರ್ರಗೆ ಮಾಡೈತೆ ನೋಡ್ರಿ. ನೋಡಿ ಸ್ನೇಹಿತರೆ, ಇದು ಬಾಯಿ ಬೇನೆ ಹೆಂಗೆ ಬರ್ತಪ್ಪ ಅಂತಂದ್ರೆ, ಒಂದು ಕೋಡೋಣ ಅಂತಂದೇಳಿ ಅದಕ್ಕೆ ಕಟ್ತೀವಿ ಸ್ನೇಹಿತರೆ. ಅದರಿಂದ ಈ ಬಾಯಿ ಬೇನೆ ಬರುತ್ತೆ ನೋಡ್ರಿ. ಮರಿ ಎಲ್ಲ ಅದ್ರ ಬಿದ್ದು ಬಿಡತ್ತೆ, ಏನೇನಿಲ್ಲ. ಇದಕ್ಕೆ ಯಾವ ಟ್ಯೂಬ್ ಮಾಡ್ಬೇಕಪ್ಪ ಅಂತಂದ್ರೆ ಹೇಳ್ತೀನಿ ಸ್ನೇಹಿತರೆ. ಒಂದು ದಿನದಾಗ ಆರಾಮಾಗುತ್ತದೆ ಟ್ಯೂಬ್ ಮಾಡಿದ್ರೆ. ನೋಡಿ ಸ್ನೇಹಿತರೆ, ಕಾಲು ಬೇನೆ ಬಂದೈತಿ ಟಗರು ಮರಿಗೆ. ಇದಕ್ಕೆ ಯಾವ ಟ್ಯೂಬ್ ಮಾಡ್ಬೇಕಪ್ಪ ಅಂದ್ರೆ ಸ್ನೇಹಿತರೆ, ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ವಿಡಿಯೋ ಕೊನೆವರೆಗೆ ನೋಡ್ರಿ. ಹಂಗಾರೆ ನಿಮಗೆಲ್ಲ ಅರ್ಥ ಆಕೈತಿ. ಬಾಯಿ ಬೇನೆ ಬಂದ ಕುರಿಗಳಿಗಾಗಲಿ, ಕಾಲು ಬೇನೆ ಬಂದ ಮರಿ ಕುರಿ ಯಾವುದೇ ಇರಲಿ, ಅದಕ್ಕೆ ರಾಮಬಾಣ ಇದ್ದಂಗೆ ನೋಡ್ರಿ. ಕಾಲು ಬೇನೆ ಬಂದು ನೋಡ್ರಿ ಹೆಂಗೆ ನಡೀತೈತಿ ನೋಡ್ರಿ. ಬಾಯಿ ಬೇನೆ ಬಂದು ನುಗ್ಗಳಂಗೆ ಜ್ವರ ಬಂದ್ಬಿಡ್ತದೆ ಸ್ನೇಹಿತರೆ. ಜ್ವರ ಬಂದು ಸಿಂಬಳ, ಆಮೇಲೆ ಬಾಯಿ ಎಲ್ಲ ನಮ್ಮನೆ ಬುರುಗು ಆದಂಗೆ ಆಗಿ ಸ್ನೇಹಿತರೆ. ಎಲ್ಲ ಬಾಯಿ ಕೆಟ್ಟೋಗಿ ಬಿಟ್ಟಿರುತ್ತೆ, ಹಂಗಾಗಿ ಮೇಯಂಗಿಲ್ಲವು ನೋಡ್ರಿ. ಸೊಂಡೆ ನಮ್ಮ ದಪ್ಪಗೆ ನೋಡ್ರಿ. ನೋಡ್ರಿ ಕಣ್ಣು ಹೆಂಗೆ ಮಾಡೈತಿ, ಮೂವತ್ತೆಲ್ಲ ಕರ್ರಗೆ ಮಾಡೈತಿ ಸ್ನೇಹಿತರೆ. ನಮ್ಮ ಬೀಜದ ಟಗರು ಮರಿ ಮೊನ್ನೆ ನೋಡ್ರಿ ಯಾವ ಥರ ಇತ್ತು. ಈ ಬಾಯಿ ಬೇನೆ ಹೆಂಗೆ ಬರ್ತಪ್ಪ ಅಂದ್ರೆ ಸ್ನೇಹಿತರೆ, ಒಂದು ಕೂಡ್ನೋಣ ಕಟ್ತೈತಿ. ಕೂಡ್ನೋಣ ಎಲ್ಲರ ಬೇಗಿನ ಎತ್ತಾಗಲಿ ಮುಂಜಾನೆ ಎತ್ತಾಗಲಿ ತಂಪತ್ತಿನಾಗ ತೆಗ್ಗಿನ ಜಾಗದಲ್ಲಿ ಬಿಟ್ಟಾಗ ಒಂದು ಕೂಡ್ನೋಣ ಕಟ್ತೆ. ಹಂಗಾಗಿ ಬಾಯಿ ಬೇನೆ ಬರ್ತದೆ ಸ್ನೇಹಿತರೆ. ಅದು ಕಡ್ದು ಒಂದೇ ದಿನಕ್ಕೆ ಬಾಯಿ ಬೇನೆ ಬರ್ತದೆ ಸ್ನೇಹಿತರೆ. ಅದು ಕೂಡ್ನೋಣ ಅಂತ ಸ್ಟ್ರಾಂಗ್ ಇರ್ತಾರೆ. ಅದು ಎಲ್ಲಾರು ಕುರಿಯಾಗಿ ಬಂದ್ರೆ ತೋರಿಸಿದ್ರೆ, ಅದು ಬಂದಿಲ್ಲ. ನೊಣ ಬಂದಿದ್ರೆ ಎಲ್ಲ ತೋರಿಸ್ತಿದ್ದು ನಿಮ್ಗೆ ಮಾಹಿತಿನ ಎಂಥ ನೊಣ ಅಂತಂದೇಳಿ. ಬಾಯಿ ಬೇನೆ ಟ್ಯೂಬಿನ ಬಗ್ಗೆ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಸ್ನೇಹಿತರೆ. ನೋಡ್ರಿ ನಮ್ಮ ಟಗರ್ ನೋಡ್ರಿ ಎಲ್ಲ ಸೊಂಡಿಗಳು ಹಾಕ್ಯಂದು ಜ್ವರ ಬಂದು ಎಲ್ಲ ಮೈ ಜ್ವರ ಬಂದುಬಿಟ್ಟಿರುತ್ತೆ ಎಲ್ಲ ಅದಕ್ಕೆ. ಹಂಗಾಗಿ ಈ ನಮ್ಮನೆ ಸಪ್ಪಗೆ ಐತೆ ನೋಡ್ರಿ. ಎಂಥ ಸಾಪದ್ದು ಟಗರ್ ಮರಿ 2 ದಿನಕ್ಕೆ ಮೆತ್ತಗೆ ಸ್ನೇಹಿತರೆ. ಅದು ನೋಡ್ರಿ ನಮ್ಮನ್ನು ಕಾಲು ಹಿಡ್ಕೊಂಡು ನಡ್ತೈತೆ ಸ್ನೇಹಿತರೆ. ಇದಕ್ಕೆ ಯಾವ ಟ್ಯೂಬ್ ಮಾಡ್ಬೇಕು, ಅದನ್ನ ಹೆಂಗೆ ಮಾಡ್ಬೇಕು ಅನ್ನೋದು ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಸ್ನೇಹಿತರೆ. ವಿಡಿಯೋ ಕೊನೆವರೆಗೆ ನೋಡಿರಿ, ನಿಮಗೆಲ್ಲ ಅರ್ಥ ಆಕೈತಿ. ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಟ್ಯೂಬಿನ ಬಗ್ಗೆ ಸಂಪೂರ್ಣ ಮಾಹಿತಿ ನೋಡೋಣ. ಈಗ ಇಲ್ಲಿದೆ ನೋಡಿ ಸ್ನೇಹಿತರೆ, ಇವ ಟ್ಯೂಬ್ಗಳವು. ಇವನ್ನ ಯಾವ ಥರ ಯೂಸ್ ಮಾಡೋಕು, ಹೆಂಗೆ ಯೂಸ್ ಮಾಡೋಕೆ ಅನ್ನೋದು ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಸ್ನೇಹಿತರೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಇದ್ರ ಬಗ್ಗೆ ಎಲ್ಲ ಮಾಹಿತಿ ಹೇಳ್ತೀನಿ ಸ್ನೇಹಿತರೆ. ಇದು ನೋಡಿ ಸ್ನೇಹಿತರೆ, ನ್ಯೂರಾ ಬಿನ್ ಅಂತಂದೇಳಿ. ಇದು ಎದಕ್ಕೆ ಬರ್ತಪ್ಪ ಅಂತಂದ್ರೆ ಹೇಳ್ತೀನಿ ಸ್ನೇಹಿತರೆ. ಇದು ನೋಡ್ರಿ, ನ್ಯೂರಾ ಬಿನ್ ಅಂತಾರೆ ಇದಕ್ಕೆ. ಇದೈತಲ್ಲ ಸ್ನೇಹಿತರೆ, ನರಗಳ ದೌರ್ಬಲ್ಯಕ್ಕೆ ಬಳಸಲಾಗುತ್ತೆ. ಇದು ಮರಿಗಳ ಕಾಲು ಬ್ಯಾನಾಗಿರ್ತಲ್ಲ ಸ್ನೇಹಿತರೆ, ಅದಕ್ಕೆ ಮಾಡಿತಪ್ಪ ಅಂದ್ರೆ ರೆಡಿ ಆಗುತ್ತೆ ಸ್ನೇಹಿತರೆ. ಅದನ್ನ ಹೆಂಗೆ ಮಾಡೋದನ್ನು ತೋರಿಸ್ತೀನಿ ನಿಮ್ಗೆ. ಇದರಲ್ಲಿ ವಿಟಮಿನ್ ಶಕ್ತಿ ಇರ್ತದೆ ಸ್ನೇಹಿತರೆ. ನರಗಳನ್ನು ಶಕ್ತಿವಂತಾಗಿ ಮಾಡುತ್ತೆ ಸ್ನೇಹಿತರೆ. ಹಂಗಾಗಿ ಮರಿ ಆರಾಮ ನಡೆದಾಡಕ್ಕೆ ಬರಲಾರ್ದ ಮರಿಗಳಿಗೆ ಒಂದೇಟಿಗೆ ಯೂಸ್ ಆಗುತ್ತೆ ನೋಡಿ ಸ್ನೇಹಿತರೆ. ಇದು ನೋಡಿ ಸ್ನೇಹಿತರೆ, ಅದನ್ನು ಹೆಂಗೆ ಮಾಡೋದನ್ನು ತೋರಿಸ್ತೀನಿ. ಇದೊಂದು ಔಷಧಿ ನೋಡಿ ಸ್ನೇಹಿತರೆ. ಇವು 3ನ ಕಲಿಸಿ ಮಾಡ್ಬೇಕು. ಅದು ಯಾವ ಥರ ಮಾಡೋದನ್ನು ಹೇಳ್ತೀನಿ. ಡೆಕ್ಸಾನ ವೆಯ್ಟ್ ಅಂತಂದೇಳಿ ಇದು ಎದಕ್ಕೆ ಬರ್ತಂತ ಹೇಳ್ತೀನಿ ಸ್ನೇಹಿತರೆ. ಇದು ಯಾವ ಕಂಪ್ನಿದಪ್ಪ ಅಂದ್ರೆ ಜನಾಕ್ಷಿ ಕಂಪ್ನಿ ನೋಡಿ ಸ್ನೇಹಿತರೆ. ಇದನ್ನು ಯಾವುದಕ್ಕೆ ಯೂಸ್ ಆಗುತ್ತೆ, ರಕ್ತನಾಳ ಕಮ್ಮಿ ಆಗಿರುತ್ತಲ್ಲ ಅಂಥ ಮರಿಗಳಿಗೆ ಯೂಸ್ ಮಾಡೋದನ್ನು. ಸತ್ತು ಕಮ್ಮಿ ಆದಂಗೆ ಆಗಿ ವೀಕ್ ಆಗಿರುತ್ತಲ್ಲ ಅದಕ್ಕೆ ಮಾಡ್ಬೋದು ಸ್ನೇಹಿತರೆ. ಇದು ಡೆಕ್ಸಾ ವೆಯ್ಟ್ ಅಂತಂದೇಳಿ ನೋಡಿ ಸ್ನೇಹಿತರೆ, ಜನಾಕ್ಷಿ ಕಂಪ್ನಿದು. ಹಂಗೆ ಅಲರ್ಜಿ ಇದ್ರೆ ಅಲರ್ಜಿ ಕೆಲಸ ಮಾಡುತ್ತೆ ಸ್ನೇಹಿತರೆ. ಈ ಎಣ್ಣೆ ಮಿಕ್ಸ್ ಮಾಡಿ ಮಾಡ್ಬೇಕು ಇಂಜೆಕ್ಷನ್ನ. ಅದನ್ನು ಯಾವ ಥರ ಮಾಡೋದು, ಹೆಂಗೆ ಮಾಡೋದು, ಅದನ್ನ ಯಾವ ಥರ ಮಿಕ್ಸ್ ಮಾಡೋದು ಅನ್ನೋದು ತೋರಿಸ್ತೀನಿ ಸ್ನೇಹಿತರೆ. ಎಷ್ಟು ಟೈಮಲ್ಲಿ ಹಾಕ್ಬೇಕು, ಎಷ್ಟು ಟೈಮಲ್ಲಿ ಮರಿಗೆ ಮಾಡ್ಬೇಕು ಅನ್ನೋದೆಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ನೋಡಿರಿ ಈ ಥರ ಅದಾವ. ಇನ್ನೊಂದು ಪೆನ್ಸಿಲ್ ಟ್ಯೂಬ್ ಐತೆ ಸ್ನೇಹಿತರೆ, ಅದ್ರ ಬಗ್ಗೆನ ಮಾಹಿತಿ. ಪೆನ್ಸಿಲ್ ಟ್ಯೂಬ್ ಅಂತಾರೆ ಇದಕ್ಕೆ. ಇದು ಎದಕ್ಕಪ್ಪ ಅಂದ್ರೆ ಸ್ನೇಹಿತರೆ, ಕುರಿಕಾಯರು ಏನಂತಾರೆ ಸ್ನೇಹಿತರೆ, ಪೆನ್ಸಿಲ್ ಟ್ಯೂಬ್ ಕೊಡ್ರಿ ಅಂತಾರೆ. ಪೆನ್ಸಿಲ್ ಇಂಜೆಕ್ಷನ್ ಅಂತಾರೆ. ನೋಡಿರಿ ಇದು ಪುಡಿ ಇದೆ, ಇದ್ರೊಳಗೆ ಪುಡಿ ಐತೆ ನೋಡಿರಿ ಸ್ನೇಹಿತರೆ. ಪುಡಿ ಕಾಣವಲ್ಲದ ನೋಡಿರಿ, ಪುಡಿ ಐತೆ ಸ್ನೇಹಿತರೆ. ಇದನ್ನ ಯಾವ ಥರ ಮಾಡೋದಪ್ಪ ಅಂತಂದ್ರೆ, ಇದು ಎದಕ್ಕೆ ಯೂಸ್ ಆಗುತ್ತಪ್ಪ ಅಂದ್ರೆ ಸ್ನೇಹಿತರೆ, ನೋವಿಗೆ ಸ್ನೇಹಿತರೆ. ನೋವು ಇರ್ತಲ್ಲ ಕುರಿ ಅದು ಮರಿಗೆ, ಸೊಂಡಿ ಬಾತ್ಕಂದು ಜ್ವರ ಬಂದಿರ್ತಲ್ಲ ಅದಕ್ಕೆ ಯೂಸ್ ಆಗುತ್ತೆ ಸ್ನೇಹಿತರೆ. ಇದು ಜ್ವರ ಮತ್ತು ಮೈಕೈ ನೋವು ಅಂಥದಕ್ಕೆ ಭಾರಿ 1 ನಂಬರ್ ಯೂಸ್ ಆಗುತ್ತೆ ನೋಡಿ ಸ್ನೇಹಿತರೆ. ಅದನ್ನು ಯಾವ ಥರ ಕಲಿಸ್ಬೇಕು, ಯಾವ ಥರ ಮಿಕ್ಸ್ ಮಾಡ್ಬೇಕು ಅನ್ನೋದು ಹೇಳ್ತೀನಿ ಸ್ನೇಹಿತರೆ. ನೋಡಿರಿ ಇಲ್ಲಿ ಈ ಥರ ಇದಾವೆ. ನೋಡಿರಿ ಇವು
3 ಇಂಜೆಕ್ಷನ್ನ ಕಲಿಸಿ ಇದಕ್ಕೆ ಈ ಎರಡದಕ್ಕೆ ಬಿಡ್ಬೇಕು ಸ್ನೇಹಿತರೆ. ಅದನ್ನ ಹೆಂಗೆ ಬಿಡೋಣ ಅನ್ನೋದು ತೋರಿಸ್ತೀನಿ ಸ್ನೇಹಿತರೆ ನಿಮ್ಗೆ. ನೋಡಿ ಸ್ನೇಹಿತರೆ, ಓಪನ್ ಮಾಡಕ್ಕೆ ಕುಂತೀನಿ ಈಗ. ಸೂಜಿ ಹೆಂಗೆ ಹಾಕ್ಯನದಂತ ಹೇಳ್ತೀನಿ ನೋಡಿರಿ. ಈ ಥರ ಏರ್ಸ್ಯಂದು ಈ ಟ್ಯೂಬ್ ಐತಿಲ್ಲ ಸ್ನೇಹಿತರೆ, ಇದನ್ನು ಹೊಡಿಬೇಕು. ಇದನ್ನು ಯಾವ ಥರಪ್ಪ ಅಂದ್ರೆ ಈ ಥರ ಹೊಡ್ಕೋಬೇಕ್ರಿ. ಅದನ್ನ ಈ ಥರ ಹೊಡ್ಕೊಂಡು ಇದಕ್ಕೆ ಎದಕ್ಕೆ ಯೂಸ್ ಆಗುತ್ತಪ್ಪ ಅಂದ್ರೆ ಸ್ನೇಹಿತರೆ, ಮೇನ್ ಕಾಲು ಬ್ಯಾನಿ ಬಂದಿರುತ್ತಲ್ಲ, ನೆರೆಬಿನ್ ಟ್ಯೂಬ್ ಅಂದ್ರೆ ವಿಟಮಿನ್ ಶಕ್ತಿ ಕಮ್ಮಿ ಆಗಿರ್ತೈತಿ. ಹಂಗಾಗಿ ಅದಕ್ಕೆ ಯೂಸ್ ಆಗುತ್ತೆ ಸ್ನೇಹಿತರೆ. ಇದು ಈ ನೆರೆಬಿನ್ ಟ್ಯೂಬು ನೀರಾಬಿನ್ ಅಂತಾರೆ, ನಾವು ನೀರಾಬಿನ್ ಅಂತವು ನೋಡಿರಿ. ಈ ಥರ ಏರ್ಸ್ಯಂದ್ರಿ, ಈ ಥರ ಏರ್ಸ್ಯಂದು ಇದಕ್ಕೆ ಪೆನ್ಸಿಲ್ ಟ್ಯೂಬ್ನ್ಯಾಕ ಬಿಡ್ಬೇಕು ಸ್ನೇಹಿತರೆ. ಈ ಥರ ಬಿಟ್ಕೊಂಡು ಹಿಂಗೆ ಅಲಾಡಿಸ್ಬೇಕು ನೋಡಿ ಸ್ನೇಹಿತರೆ. ಈ ಥರ ಅಲಾಡಿಸ್ರಿ ಫಸ್ಟ್. ಆಮೇಲೆ ಡಕ್ಷಾ ವೇಟ್ ಅಂತ ಐತಿಲ್ಲ ಸ್ನೇಹಿತರೆ, ಇದನ್ನು 3 ml ಇದು ಹಾಕ್ಬೇಕು ಸ್ನೇಹಿತರೆ. ಇದನ್ನು ಓಸನ್ನ ಹಾಕಿ ಸ್ನೇಹಿತರೆ ಒಟ್ಟು ಮಿಕ್ಸ್ ಮಾಡಿ ಮರಿಗಳಿಗೆ ಇಂಜೆಕ್ಷನ್ ಮಾಡೋಕೆ ಸ್ನೇಹಿತರೆ. ಅದನ್ನು ಯಾವ ಥರ ಮಾಡೋದನ್ನು ತೋರಿಸ್ತೀನಿ ನಿಮ್ಗೆ ನೋಡಿರಿ. ಈ ಥರ ಅಲಾಡಿಸ್ಬೇಕ್ರಿ. ಇದನ್ನ ಪುಡಿ ಇರ್ತಲ್ಲ ರೀ, ಪುಡಿ ಅಷ್ಟು ಕಲಿಬೇಕ್ರಿ ಸ್ನೇಹಿತರೆ. ಅದು ಹಂಗೆ ಮರಿ ಕೆಲಸ ಮಾಡ್ತದೆ. ಬಾಯಿ ಬ್ಯಾನಿ ಬಂದ ಮರಿಗಳಿಗೆ ಕೆಲಸ ಮಾಡ್ತೀನಿ ನೋಡಿ ಸ್ನೇಹಿತರೆ. ನೋಡಿರಿ, ಈ ಥರ ಹಾಕಿ ಅಲಾಡಿಸಿ ಹಾಕ್ಯಬೇಕ್ರಿ. ಇನ್ನೊಂದು ಸ್ವಲ್ಪ ಅವಂತರ ಯಾವಾಗಲೂ ಬಾಯಿ ಬ್ಯಾನಿ ಯಾವಾಗ ಕುರಿಗೆ ಬರಲಿ, ದೊಡ್ಡ ಕುರಿಗೆ ಬರಲಿ, ಸಣ್ಣ ಕುರಿಗೆ ಬರಲಿ ತಂದು ಇದನ್ನು ಮಾಡ್ತೀವಿ ಸ್ನೇಹಿತರೆ. ಇದನ್ನು ಮಾಡ್ತೀವಿ ಅಂದ್ರೆ ದಿನ 3 ml ಮಾಡ್ಬೇಕು. ಒಂದು ದಿನ ಮಾಡ್ತೀವಿ ಆರಾಮಾತಂದ್ರೆ ಒಳ್ಳೆ ಮಾಡೋ ಅವಶ್ಯಕತೆ ಇಲ್ಲ. ಆರಾಮಾಗಲಿಲ್ಲ ಅಂದ್ರೆ 3 ml ಮಾಡ್ಬೋದು. ದೊಡ್ಡ ಕುರಿಗಳಿಗೆ, ಸಣ್ಣ ಮರಿಗಳಿಗೆ 1 ml, ಪೂರ್ತಿ ಸಣ್ಣದಕ್ಕೆ 1 ml, ಅಡ್ರ ದೊಡ್ಡಕ್ಕೆ 2 ml ಈ ಥರ ನೋಡಿ ಮಡ್ಕೋಬೋದು. ನೋಡಿ ಸ್ನೇಹಿತರೆ, ರೆಡಿ ಆಯ್ತು. ಈಗ ಇಂಜೆಕ್ಷನ್ ಮಾಡೋದನ್ನು ತೋರಿಸ್ತೀನಿ. ಮರಿಗೆ ಯಾವ ಥರ ಮಾಡೋದಂತಂದ್ರೆ ಉಸಿರು ಬರುತ್ತೆ, ಉಸಿರು ತೆಗೀರಿ. ಉಸಿರು ತೆಗೆದು ಇಂಜೆಕ್ಷನ್ ಮಾಡಿ ಸ್ನೇಹಿತರೆ. ನಮ್ಮ ಮರಿಗೆ ಇಂಜೆಕ್ಷನ್ ಮಾಡೋದು ತೋರಿಸ್ತೀನಿ ಈಗ. ನೋಡಿ ಸ್ನೇಹಿತರೆ, ಇದೇ ಮರಿಗೆ ಇಂಜೆಕ್ಷನ್ ಮಾಡೋಕ್ಕೂ ಒಂದು ದೊಡ್ಡ ಮರಿ ಐತಿ, ಬೀಜದ ಮರಿ ನೋಡಿರಿ. ಅಡ್ಡಾಡೋಕ್ಕೆ ಎಷ್ಟು ಅಂಜಿಕೆ ಸಾಯ್ತೈತಿ ಸ್ನೇಹಿತರೆ. ಕಾಲು ಬೇನಿ, ಬಾಯಿ ಬೇನಿ, ಜ್ವರ ಮತ್ತು ಎಲ್ಲ ಐತಿ ನೋಡಿ ಸ್ನೇಹಿತರೆ. ಇದಕ್ಕೆ ಇಂಜೆಕ್ಷನ್ ಮಾಡೋದನ್ನು ತೋರಿಸ್ತೀನಿ ನೋಡಿ. ಸಣ್ಣ ಮರಿಗಳಿಗೆ ಇಂಜೆಕ್ಷನ್ ಮಾಡೋದನ್ನು ತೋರಿಸ್ತೀನಿ. ಈಗ ಇಂಜೆಕ್ಷನ್ ಏರ್ಸಂತಿದ್ದೀವಿ ಸ್ನೇಹಿತರೆ. ನೋಡಿರಿ ಯಾವ ಥರ ಮಾಡೋದು, ಸಣ್ಣ ಮರಿಗೆ ಯಾವ ಥರ ಮಾಡೋದು, ದೊಡ್ಡ ಮರಿಗೆ ಯಾವ ಥರ ಮಾಡೋದನ್ನ ಅದು ಹೇಳ್ತೀನಿ ಸ್ನೇಹಿತರೆ. ಉಸಿರಿದ್ರೆ ಉಸಿರು ತೆಗಿಬೇಕು ಸ್ನೇಹಿತರೆ. ಉಸಿರಿತ್ತಪ್ಪ ಅಂದ್ರೆ ಗಡ್ಡೆ ಆಗುತ್ತದೆ ನೋಡಿರಿ. ನಮ್ಮ ಬೀಜದ ಮರಿಗೆ ಮಾಡ್ತಾ ಇದ್ದೀವಿ ಈಗ. 2 ml ಒಂದು ಸ್ವಲ್ಪ ಕಮ್ಮಿ ಮಾಡ್ಕೊಂತೀವಿ ಸ್ನೇಹಿತರೆ. ಸ್ವಲ್ಪ ಆಟದಾಗ ಒಂದು 8 ತಿಂಗಳು ಇದ್ದೀಗಲ್ಲ, ಹಂಗಾಗಿ ಕಮ್ಮಿ ಮಾಡ್ತಾ ಇದ್ದೀವಿ. ಈಗ ಇಂಜೆಕ್ಷನ್ ಮಾಡಿದ ನಂತರ ಈ ಥರ ತಿಕ್ಬೇಕು ಸ್ನೇಹಿತರೆ, ಇಲ್ಲಾಂದರೆ ಗಡ್ಡೆ ಆಗುತ್ತದೆ. ಹಂಗಾಗಿ ಈ ಥರ ತಿಕ್ಬೇಕು. ಮತ್ತೊಂದು ಮರಿಗೆ ಇಂಜೆಕ್ಷನ್ ಮಾಡ್ತಿದ್ದೀವಿ ಸ್ನೇಹಿತರೆ. ಸಣ್ಣ ಮರಿ ಐತಿ ನೋಡಿದ್ರೆ, ಇದಕ್ಕೊಂದು 1 ml ಏರ್ಸಿಂತೀವಿ ಸ್ನೇಹಿತರೆ. ಕಾಲು ಬೇನಿ ಬಂದೈತಲ್ಲ ಫುಲ್ಲು, ಇದು ನಾಳೆಗೆ ಒಂದು ಹಿಡಿಗೆ ರೆಡಿ ಆಗುತ್ತೆ ನೋಡಿ ಸ್ನೇಹಿತರೆ. ಈ ಇಂಜೆಕ್ಷನ್ ಮಾಡ್ತಪ್ಪ ಅಂದ್ರೆ ನಾಳೆ ರೆಡಿ ಆಗುತ್ತೆ ಸ್ನೇಹಿತರೆ. ಹಂಗೇನಾರ ಕಮ್ಮಿ ಆಗಲಿಲ್ಲ ಅಂದ್ರೆ ಮತ್ತೊಂದು ದಿನ ರಿಪೀಟ್ ಮಾಡ್ಬೋದು. ಕಮ್ಮಿ ಆಯ್ತಂದ್ರೆ ಮಾಡೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಮತ್ತೊಂದು ಮರಿಗೆ ಸಿಂಪಲ್ ಬಂದ ಸ್ನೇಹಿತರೆ, ಅಂದ್ರೆ ಸ್ವಲ್ಪ ಬಂದೈತಿ, ಅದಕ್ಕಾಗಿ ಬಾಯಿ ಬೇನೆ ಇಂಜೆಕ್ಷನ್ ಮಾಡ್ತಾಯಿದ್ದೀವಿ ಈಗ ನೋಡಿರಿ. ಇದಕ್ಕೊಂದು 2 ml ಸ್ವಲ್ಪ ಕಮ್ಮಿ ಏರಿಸಿದ್ದೀವಿ, ಸ್ವಲ್ಪ ದೊಡ್ಡದೈತಲ್ಲ ನೋಡಿರಿ. ಈ ಥರ ಯಾವಾಗಲೂ ನಾವು ಬಾಯಿ ಬೇನೆ ಬಂತಪ್ಪ ಅಂದ್ರೆ ಸ್ನೇಹಿತರೆ, ಯಾವಾಗಲೂ ಇದೇ ಟ್ಯೂಬ್ನ ಯೂಸ್ ಮಾಡೋದು ನೋಡಿರಿ. ನಮಗಂತ ನಂಬರ್ 1 ಇದ್ದಾಗವು ನೋಡಿರಿ. ನೋಡಿ ಸ್ನೇಹಿತರೆ, ಸೊಂಡೆ ಹೆಂಗಾಗಿ ನೋಡ್ಬೋದು ನೀವು. ಇದು ಟ್ಯೂಬ್ ಮಾಡ್ತೀಪ್ಪ ಅಂದ್ರೆ 1 ದಿನದಾಗ ಆರಾಮಾಗಿ ಸ್ನೇಹಿತರೆ. ಟ್ಯೂಬ್ ಮಾಡಿ 1 ದಿನದ ನಂತರ ಸ್ನೇಹಿತರೆ ನಮ್ಮ ಬೀಜದ ಮರಿ ನೋಡ್ಬೋದು ನೀವು ಯಾವ ಥರ ರೆಡಿ ಆಗೈತೆ ಅನ್ನೋದು. ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ನಮಸ್ಕಾರ ಸ್ನೇಹಿತರೆ, ಧನ್ಯವಾದಗಳು.